ಶುರುವಾಚಿ ನೋಟಿ ಕೊಡುಗುಲೋರು ನಮ್ಮ ಕೊಡವ ಒಕ್ಕತ್ರ ಬಲ್ಯ ನಮ್ಮ ಮಾದಂಡ ಒಕ್ಕತ್ತಿಂಜ ನಡುಪೋರು ನಮ್ಮ ದಂಡ ಇರ್ತ 13 ದಂಡಾಕಿ ನಮ್ಮ ಶುರುವಾಚಿ ನೋಟಿ ಕೊಡುಗುಲೋರು ನಮ್ಮ ಕೊಡವ ಒಕ್ಕತ್ರ ಬಲ್ಯ ನಮ್ಮ ಮಾದಂಡ ಒಕ್ಕತ್ತಿಂಜ ನಡುಪೋರು ನಮ್ಮ ದಂಡ ಇರ್ತ 13 ದಂಡಾಕಿ ನಮ್ಮ ಲಿಮ್ಕಾ ರೆಕಾರ್ಡ್ ಆಫ್ ಬುಕ್ನಲ್ಲಿ ದಾಖಲಾಗಿರುವ ಕೊಡವ ಕುಟುಂಬಗಳ 17ನೇ ವರ್ಷದ ಹಾಕಿ ಪಂದ್ಯಾಟಕ್ಕೆ ವಿರಾಜಪೇಟೆಯ ಬಾಳುಗೋಡುವಿನಲ್ಲಿ ದಿನಾಂಕ 14ರಂದು ಚಾಲನೆ ದೊರೆಯಿತು. ಪ್ರತಿ ವರ್ಷ ಕೊಡವ ಜನಾಂಗದ ಒಂದೊಂದು ಕುಟುಂಬಗಳು ಹಾಕಿ ಪಂದ್ಯಾಟದ ಜವಾಬ್ದಾರಿಯನ್ನ ಹೊತ್ತು ಪಂದ್ಯಾಟ ನಡೆಸುತ್ತಿದ್ದು, ಈ ಬಾರಿ ಮಾದಂಡ ಕುಟುಂಬದವರ ಉಸ್ತುವಾರಿಯಾಗಿದ್ದು ಈ ಪಂದ್ಯಾವಳಿಯು ಮಾದಂಡ ಕಪ್ 2013 ಹಾಕಿ ಫೆಸ್ಟಿವಲ್ ನಡೆಯಲಿದೆ. ಅರವತ್ತು ಟೀಮ್ ಮಧ್ಯದಲ್ಲಿ 2 ಟೀಮ್ ಟೀಮ್ ಅದು ಓವರ್ ಟೀಮ್ 2 ಟೀಮ್ ಬಂದ ಓವರ್ ಒಕ್ಕ ಗಡಿಯಾಡ ಒಕ್ಕ ಇನ್ನೊಂದು ಟೀಮ್ 2 ಟೀಮ್ ಬಂದ ಈಗ ಒಂಬಾರ ಒಕ್ಕ ಇದು ಮಾಡ್ತೀವಿ ಇನ್ನಾಯ್ತು ಭಾರಿ ಬಂದಿದ್ದ ನಡೆಸಿ ಅದು ಅದನ್ನ ನನಗೆ ಎನ್ನ ಮಾಡಿ ಅಂತೇಳಿ ಅದು ಕಾಣಲ್ಲ ಮುದ್ದಪ್ಪ ನಾಲ್ಕ ಇದು ಕೈ ಮಾಡೋದು ನಾನು ನಾಡ್ತಾ ಅಮ್ಮನ ಮಾಡ್ತಾ ಇದ್ವಿ ಅಲ್ಲಿ ದೊಡ್ಡ ಹಿಂದೆ ತನಕ ಪ್ರತಿಯೊಬ್ಬರು ಅದನ್ನು ಮಾಡ್ತಾರೆ. ಜೊತೆಗೆ ಈಗ ಮುಖ್ಯ ಉದ್ದೇಶ ನಡೆದ ಜೊತೆಗೆ ಅದ್ರ ಸಾಧಕ ಇಲ್ಲಿ ಇದ್ದಂತೆಗೆ ನಾನಿಕ ನಗರ ಇಲ್ಲಿಂತ ಪ್ರತಿಯೊಬ್ಬರು ಬರ್ತಿದ್ದವ್ರಿಗೆ ತಪ್ಪಬೇಕು ನಾವು ಸಮಯ ಅಪ್ಪ ಅನ್ಯಾಯ ತನ್ನೋದು ಜೊತೆಗೆ ನಗರ ಮುಖ್ಯ ಉದ್ದೇಶ ಜೊತೆಗೆ ಒಕ್ಕಡಲ್ಲಿ ಇನ್ನ ಒಕ್ಕಡ ಈ ಹಾಕಿ ನಮ್ಮ ಸಂದರ್ಭದಲ್ಲಿ ನಗರ ಸಾಂಸ್ಕೃತಿಕ ಬಿಟ್ಟು ಮತ್ತೆ ಈ ಸಮಯದಲ್ಲಿ ನಮಗೆ ತಂತ್ರಜ್ಞಾನ ನಡೆಸುತ್ತಾ ಮಾಡಿದ್ವಿ. ಹಂಗಾಗಿ ಭಾರಿ ಜನ ಈ ತಂತ್ರಜ್ಞಾನ ಮಾಡಿದ್ರು. ಅಲ್ಲದೆ ಈ ದೊಡ್ಡ ಹಾಕಿ ನಮ್ಮ ಪ್ರಪಂಚದಲ್ಲಿ ಆಯಿತು. ಇದು ಹೆಚ್ಚಾಗಿದೆ ನಾವು ಅಂತ ಕೈರಂಡ ತಪ್ಪಲಿ ನಿಮ್ಗೆ ಆಶ್ಚರ್ಯ ಹಾಕೊಂಡೇಗೆ 281 ಕಳಿಕಾರಗಳು ಅದರಲ್ಲಿ 291 ಗಂಟೆಗೆ 4414 ಈ ಬಾರಿ ಹಾಕಿ ಪಂದ್ಯಾಟದಲ್ಲಿ ಪಂಜಾಬ್ 11 ಹಾಗೂ ಕೂರ್ಗ್ 11 ತಂಡಗಳ ನಡುವೆ ಮೊದಲ ಪಂದ್ಯಾಟಕ್ಕೆ ಚಾಲನೆ ದೊರೆಯಿತು. ಪಂದ್ಯಾಟಕ್ಕೆ ಬೆಳ್ಳಿ ಹಾಕಿ ಸ್ಟಿಕ್ನಿಂದ ಹಾಕಿ ಆಡುವುದರ ಮೂಲಕ ಮಾದಂಡ ಕುಟ್ಟಣ್ಣಿ ಅವರು ಚಾಲನೆ ನೀಡಿದರು. ಪ್ರಥಮ ಪಂದ್ಯದಲ್ಲಿ ಪಂಜಾಬ್ 11 ಹಾಗೂ ಕೂರ್ಗ್ 11 ಪಂದ್ಯಾಟದಲ್ಲಿ ಸಮಾಂತರ ಗೋಲುಗಳಿಂದ ಡ್ರಾ ಮಾಡಿಕೊಂಡವು. ಫಸ್ಟ್ ಹಾಫ್ನಲ್ಲಿ ಪಂಜಾಬ್ನ ಆಟಗಾರನಾದ ಜಲಂಧರ್ ಎಂ 1 ಗೋಲು ಬಾರಿಸಿದ್ರೆ, ಸೆಕೆಂಡ್ ಹಾಫ್ನಲ್ಲಿ ಕೂರ್ಗ್ 11ನ ಪರದಂಡ ಮುತ್ತಣ್ಣ ಪಂಜಾಬ್ ವಿರುದ್ಧ 1 ಗೋಲು ಬಾರಿಸಿ ಪಂದ್ಯಾಟವನ್ನ ಡ್ರಾಗೊಳಿಸುವಲ್ಲಿ ಯಶಸ್ವಿಯಾದರು. पंजाब टीम से फर्स्ट बार कुर्ग में आए हैं और हमें बहुत अच्छा फील हुआ. हमारी बहुत पब्लिक ने बहुत रिस्पेक्ट किया और हम बहुत खुश हैं कि हमें इधर आने खेलने का मौका मिला. इसलिए मज़ा आया खेलने के लिए और दोनों टीम का सपोर्ट किया. दोनों क्राउड पूरा मज़ा आया खेलने के लिए. ಸ್ಥಿರವಾಗಿ ಇವತ್ತು 17ನೇ ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ಓಪನಿಂಗ್ ಡೇ ಆಗಿದೆ. ಸೊ ನೀವೆಲ್ಲ ವೀಕ್ಷಿಸಿರ್ಬೋದು, ಕೊಡಗು 11 ಮತ್ತು ಪಂಜಾಬ್ 11 ಆಟ ಇದೆರಡು ಒಂದು ಅತ್ಯುತ್ತಮ ಆಟ ಅಂತಲೂ ಹೇಳ್ಬೋದು. 1-1 ಆಗಿ ಡ್ರಾ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಕೊಡಗು ಮತ್ತು ಪಂಜಾಬ್ ಎರಡರಲ್ಲೂ ಈಕ್ವಲ್ ನಂಬರ್ ಆಫ್ ಟ್ಯಾಲೆಂಟ್ಸ್ ಇದೆ, ಈಕ್ವಲ್ ನಂಬರ್ ಆಫ್ ಸ್ಕಿಲ್ ಇದೆ ಅಂತ. ಎರಡು ತಂಡದ ಆಟಗಾರರು ಒಂದೇ ಥರ ಆಡಿ for the 225 teams for as a festival, but this is the lowest competition, but here the players are coming from the top to bottom playing, so the exposure also very important matter. We come to know the boys, the youngsters playing for the Kurg, and this is the main, this competition is the main base for the boys to improve, and the hockey game in the Kurg
he is day by day improving. The 8 players are in the main camp for this purpose. 1997, the first started for the Pandanda Kutana. Very good, very nice program they started. This is the main thing, that the hockey is still in Coorg improving day by day. And so far, as a coach, I was in Jalandhar. 20 years I was in Jalandhar. ಈ ಪಂದ್ಯಾಟವು 26 ದಿನಗಳು ನಡೆಯಲಿದ್ದು ಮಾದಂಡ ಕಪ್ 2013ರ ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಲು 225 ತಂಡಗಳು ಹಣಾಹಣಿ ನಡೆಸಲಿವೆ.